ಎಲ್ರಿಗೂ ನಮಸ್ಕಾರ. ಭಾರತದ ಕಾರ್ಪೊರೇಟ್ ಜಗತ್ತನ್ನೇ ಒಂದು ರೀತಿ ಅಲ್ಲಾಡಿಸ್ಬಿಟ್ಟಿದ್ದ ಅದಾನಿ ಹಿಂಡೆನ್ಬರ್ಗ್ ಕೇಸ್ ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ. ಅದೆಷ್ಟೋ ತಿಂಗಳುಗಳ ತನಿಖೆಯ ನಂತರ ನಮ್ಮ ಮಾರುಕಟ್ಟೆ ನಿಯಂತ್ರಕರು ಕೊಟ್ಟಿರೋ ಫೈನಲ್ ವರ್ಡಿಕ್ಟ್ ಏನು, ಬನ್ನಿ ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ಈ ಇಡೀ ಕಥೆ ಶುರುವಾಗಿದ್ದೇ ಹಿಂಡೆನ್ಬರ್ಗ್ ರಿಸರ್ಚ್ನ ಈ ಒಂದು ಲೈನ್ನಿಂದ. ಕಾರ್ಪೊರೇಟ್ ಇತಿಹಾಸದಲ್ಲಿಯೇ ಅತೀ ದೊಡ್ಡ ವಂಚನೆ. ಅಬ್ಬಾ, ಕೇಳೋಕೆ ಸಿಂಪಲ್ ಆಗಿರೋ ಈ ಒಂದು ಆರೋಪ ಅದಾನಿ ಗ್ರೂಪ್ ಮೇಲೆ ಮಾಡಿದ್ಮೇಲೆ ಇಡೀ ಭಾರತದ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ರೀತಿ ಭೂಕಂಪವೇ ಆಗೋಯಿತು. ಆ ಭೂಕಂಪದ ಎಫೆಕ್ಟ್ ಎಷ್ಟಿತ್ತು ಅಂತ ಕೇಳ್ತೀರಾ? ನಿಜ ಹೇಳ್ಬೇಕಂದ್ರೆ ನಮ್ಮ ಊಹೆಗೂ ಮೀರಿದ್ದು. ರಿಪೋರ್ಟ್ ಹೊರಬಂದ ಕೆಲವೇ ದಿನಗಳಲ್ಲಿ ಅದಾನಿ ಗ್ರೂಪ್ ಕಂಪನಿಗಳ ಮಾರ್ಕೆಟ್ ವ್ಯಾಲ್ಯೂ ಬರೋಬ್ಬರಿ 12 ಲಕ್ಷ ಕೋಟಿ ರೂಪಾಯಿಗಳಷ್ಟು ಕುಸಿದ್ಬಿಡ್ತು. ಇದರಿಂದನೇ ಗೊತ್ತಾಗತ್ತೆ ಈ ಕೇಸ್ ಎಷ್ಟು ಸೀರಿಯಸ್ ಆಗಿತ್ತು ಮತ್ತೆ ತನಿಖೆ ಮೇಲೆ ಎಷ್ಟು ಪ್ರೆಷರ್ ಇತ್ತು ಅಂತ. ಸರಿ, ಹಾಗಾದರೆ ಈ ವಿವಾದದ ಮೂಲಕ್ಕೆ ಹೋಗೋಣ. ಅಂದ್ರೆ ಹಿಂಡೆನ್ಬರ್ಗ್ ರಿಪೋರ್ಟ್ ಮತ್ತು ಅದರಲ್ಲಿದ್ದ ಪ್ರಮುಖ ಆರೋಪಗಳು ಯಾವುವು ಅಂತ ನೋಡೋಣ. ಹಿಂಡೆನ್ಬರ್ಗ್ ಯಾಕೆ ಈ ರಿಪೋರ್ಟ್ ಪಬ್ಲಿಷ್ ಮಾಡ್ತು? ಈ ಪ್ರಶ್ನೆಗೆ ಉತ್ತರ ಸಿಗೋದು ಶಾರ್ಟ್ ಸೆಲ್ಲಿಂಗ್ ಅನ್ನೋ ಕಾನ್ಸೆಪ್ಟ್ನಲ್ಲಿ. ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಕಂಪನಿಯ ಷೇರುಗಳ ಬೆಲೆ ಬೀಳುತ್ತೆ ಅಂತ ಬೆಟ್ ಕಟ್ಟಿ ಅದರಿಂದ ಲಾಭ ಮಾಡ್ಕೊಳ್ಳೋದು. ಹಿಂಡೆನ್ಬರ್ಗ್ ಅದಾನಿ ಷೇರುಗಳ ಮೇಲೂ ಇದನ್ನೇ ಮಾಡಿತ್ತು. ಇದೇ ಕಾರಣಕ್ಕೆ ಅವರ ರಿಪೋರ್ಟ್ ಹಿಂದಿನ ಉದ್ದೇಶದ ಬಗ್ಗೆ ಕೂಡ ದೊಡ್ಡ ಚರ್ಚೆನೆ ನಡೆಯಿತು. ಹಾಗಿದ್ರೆ ಆ ರಿಪೋರ್ಟ್ನಲ್ಲಿದ್ದಂತಹ ಮೇಜರ್ ಆರೋಪಗಳು ಯಾವುವು? ಮೊದಲನೇದಾಗಿ, ಷೇರುಗಳ ಬೆಲೆಯನ್ನು ಬೇಕಾಂತಲೇ ಕೃತಕವಾಗಿ ಏರಿಸಲಾಗಿದೆ ಅನ್ನೋದು. ಎರಡನೇದು, ದಶಕಗಳಿಂದ ಅಕೌಂಟಿಂಗ್ ಫ್ರಾಡ್ ನಡೀತಿದೆ ಅನ್ನೋ ಆರೋಪ. ಇನ್ನು ವಿದೇಶಗಳಲ್ಲಿರೋ ಶೆಲ್ ಕಂಪನಿಗಳನ್ನು ಬಳಸಿಕೊಂಡು ಸಾರ್ವಜನಿಕ ಷೇರುದಾರಿಕೆ ನಿಯಮಗಳನ್ನೇ ಉಲ್ಲಂಘಿಸಲಾಗಿದೆ. ಇವಿಷ್ಟು ಹಿಂಡೆನ್ಬರ್ಗ್ ಮಾಡಿದಂತಹ ಕೆಲವು ಗಂಭೀರ ಆರೋಪಗಳು. ಇಷ್ಟೆಲ್ಲ ದೊಡ್ಡ ಆರೋಪಗಳು ಬಂದ ಮೇಲೆ ನಮ್ಮ ದೇಶದ ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆಗಳು ಸುಮ್ಮನೆ ಕೂರುತ್ತಾ? ಇಲ್ಲ. ಪ್ರಕರಣ ಈಗ ಆರೋಪಗಳ ಹಂತದಿಂದ ತನಿಖೆಯ ಅಂಗಳಕ್ಕೆ ಬಂತು. ಈ ಕೇಸಿನ ಗಂಭೀರತೆಯನ್ನು ಅರಿತ ದೇಶದ ಸುಪ್ರೀಂ ಕೋರ್ಟೇ ನೇರವಾಗಿ ಮಧ್ಯಪ್ರವೇಶ ಮಾಡಿತು. ನಮ್ಮ ಮಾರ್ಕೆಟ್ ರೆಗ್ಯುಲೇಟರ್ ಅಂದ್ರೆ ಸೆಬಿಗೆ ಈ ಬಗ್ಗೆ ಕಂಪ್ಲೀಟ್ ಆಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಯಂತೆ ಡೈರೆಕ್ಷನ್ ಕೊಡ್ತು. ಇದರಿಂದ ತನಿಖೆಗೆ ಇನ್ನಷ್ಟು ತೂಕ ಬಂತು. ಸೆಬಿ ಮಾಡಿದ ತನಿಖೆ ಏನೋ ಚಿಕ್ಕದಲ್ಲ. ಒಟ್ಟು 24 ಬೇರೆ ಬೇರೆ ವಿಷಯಗಳನ್ನ ಡೀಪಾಗಿ ತನಿಖೆ ಮಾಡಲಾಯಿತು. ನೀವೇ ನೋಡಬಹುದು, ಅದರಲ್ಲಿ 22 ತನಿಖೆಗಳು ಆಲ್ರೆಡಿ ಕಂಪ್ಲೀಟ್ ಆಗಿವೆ. ಇದರಿಂದ ಗೊತ್ತಾಗುತ್ತೆ ತನಿಖೆ ಎಷ್ಟು ವಿಸ್ತಾರವಾಗಿತ್ತು ಅಂತ. ಸರಿ, ಈಗ ಬರೋಣ ಈ ಇಡೀ ಕಥೆಯ ಕ್ಲೈಮ್ಯಾಕ್ಸ್ಗೆ. ಇಷ್ಟೊಂದು ದೊಡ್ಡ ದೀರ್ಘಕಾಲದ ತನಿಖೆ ನಂತರ ಹೊರಬಂದ ಫೈನಲ್ ರಿಸಲ್ಟ್ಸ್ ಏನು? ಎಲ್ಲ ಚರ್ಚೆಗಳು, ವಾದವಿವಾದಗಳೆಲ್ಲ ಮುಗಿದ ಮೇಲೆ ಸೆಬಿ ಹೇಳಿದ್ದೇನು ಗೊತ್ತಾ? ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದಾನಿ ಗ್ರೂಪ್ ಮೇಲಿದ್ದ ಪ್ರಮುಖ ಆರೋಪಗಳಿಗೆ ಯಾವುದೇ ರೀತಿಯ ಸಾಲಿಡ್ ಸಾಕ್ಷಿ ಸಿಕ್ಕಿಲ್ಲ ಅಂತ. ಒಂದು ರೀತಿ ಮೇಜರ್ ಆರೋಪಗಳಲ್ಲಿ ಅದಾನಿ ಗ್ರೂಪ್ಗೆ ಕ್ಲೀನ್ ಚಿಟ್ ಸಿಕ್ಕಾಗೆ ಆಯಿತು. ಮೊದಲನೇ ಆರೋಪಕ್ಕೆ ಬರೋಣ. ಅದೇ ಷೇರುಗಳ ಬೆಲೆಯಲ್ಲಿ ಮ್ಯಾನಿಪ್ಯುಲೇಷನ್ ಮಾಡಲಾಗಿದೆ ಅನ್ನೋದು. ಈ ಬಗ್ಗೆ ಸೆಬಿಯ ಫೈಂಡಿಂಗ್ ತುಂಬಾನೇ ಕ್ಲಿಯರ್ ಆಗಿದೆ. ತನಿಖೆ ಮಾಡಿದ ಯಾವ ಸಂಸ್ಥೆಗಳು ಷೇರುಗಳ ಬೆಲೆಯನ್ನ ಕೃತಕವಾಗಿ ಹೆಚ್ಚು ಕಡಿಮೆ ಮಾಡುವಂತಹ ಯಾವುದೇ ವ್ಯವಹಾರ ಮಾಡಿಲ್ಲ ಅಂತ ಸೆಬಿ ಖಚಿತಪಡಿಸಿದೆ. ಇನ್ನು ಎರಡನೇ ಮೇಜರ್ ಆರೋಪ ಅಂದ್ರೆ ವಿದೇಶಿ ಹೂಡಿಕೆದಾರರ ಮೂಲಕ ನಿಯಮಗಳನ್ನು ಮುರಿದಿದ್ದಾರೆ ಅನ್ನೋದು. ಈ ಬಗ್ಗೆ ಸೆಬಿ ಹೇಳೋದು ಇಷ್ಟೇ: ನಾವು ತನಿಖೆ ಮಾಡಿದ 12 ವಿದೇಶಿ ಹೂಡಿಕೆದಾರರು ಅಂದ್ರೆ FPIಗಳು ತಮ್ಮ ಮಾಹಿತಿ ಕೊಡೋ ನಿಯಮಗಳನ್ನು ಸರಿಯಾಗಿಯೇ ಪಾಲಿಸಿದ್ದಾರೆ. ಅವರ ವ್ಯವಹಾರದಲ್ಲಿ ಯಾವುದೇ ಅಪಾರದರ್ಶಕತೆ ಕಂಡು ಬಂದಿಲ್ಲ ಅಂತನೂ ಹೇಳಿದೆ. ಹಾಗಾದ್ರೆ ಈ ಇಡೀ ಪ್ರಕರಣದಿಂದ ನಮಗೆ ಸಿಗೋ ಅಂತಿಮ ಸಾರಾಂಶ ಏನು? ಈ ತೀರ್ಪಿನ ಮಹತ್ವವಾದ್ರೂ ಏನು? ಒಟ್ಟಾರೆಯಾಗಿ ನೋಡೋದಾದ್ರೆ 24 ತನಿಖೆಗಳಲ್ಲಿ 22 ಮುಗ್ದಿವೆ. ಪ್ರಮುಖ ಆರೋಪಗಳ ಮೇಲೆ ಸೆಬಿ ಕ್ಲೀನ್ ಚಿಟ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಕೂಡ ಸೆಬಿಯ ತನಿಖೆ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದೆ. ಇದರರ್ಥ ಯಾವ ಆರೋಪಗಳನ್ನ ವಜಾಗೊಳಿಸಲಾಗಿದೆಯೋ ಆ ವಿಷಯದಲ್ಲಿ ಈ ಚಾಪ್ಟರ್ ಇಲ್ಲಿಗೆ ಕ್ಲೋಸ್ ಆದ ಹಾಗೆ. ನಮ್ಮ ರೆಗ್ಯುಲೇಟರ್ ಕಡೆಯಿಂದ ಈ ಕ್ಲೀನ್ ಚಿಟ್ ಸಿಕ್ಕಿದ್ಮೇಲೆ ಅದಾನಿ ಗ್ರೂಪ್ ಒಂದು ದೊಡ್ಡ ಬಿಕ್ಕಟ್ಟಿನಿಂದ ಹೊರಬಂದಾಗಿ ಕಾಣ್ತಿದೆ. ಆದರೆ ಈ ತೀರ್ಪಿನ ನಂತರ ಅದಾನಿ ಗ್ರೂಪ್ ಮುಂದಿರೋ ಎಲ್ಲಾ ಸವಾಲುಗಳಿಗೆ ಮುಗ್ದೋಗಾಗೇನಾ? ಯೋಚಿಸಬೇಕಾದ ವಿಷಯ. ಯಾಕಂದ್ರೆ ಕಾರ್ಪೊರೇಟ್ ಜಗತ್ತಿನಲ್ಲಿ ಒಂದು ಬಿಕ್ಕಟ್ಟಿನ ಅಂತ್ಯ ಕೆಲವೊಮ್ಮೆ ಇನ್ನೊಂದು ಹೊಸ ಸವಾಲಿನ ಆರಂಭ ಕೂಡ ಆಗಿರುತ್ತೆ. ಕಾದ್ ನೋಡ್ಬೇಕು.